ಕರಾವಳಿಯ ಮಕ್ಕಳ ಕಣ್ಮಣಿ ಮುಲ್ಲೈ ಮುಗಿಲನ್ ದಿಢೀರ್ ವರ್ಗಾವಣೆ. ಡಿಸಿ ಮುಲ್ಲೈ ವರ್ಗಾವಣೆಯಿಂದ ಕರಾವಳಿ ಮಕ್ಕಳ ಕಣ್ಣಲ್ಲಿ ಕಣ್ಣೀರು. ಮಳೆ ಬಂದರೆ ಶಾಲೆಗೆ ಯಾರು ರಜೆ ಕೊಡ್ತಾರೆ ಎಂದು ಮಕ್ಕಳ ಅಳಲು. ಡಿಸಿ ಒಬ್ಬರು ವರ್ಗಾವಣೆಯಾದರೆ ಆ ಜಿಲ್ಲೆಯ ಮಕ್ಕಳ ಕಣ್ಣಲ್ಲಿ ಯಾಕೆ ಕಣ್ಣೀರು ಅಂತ ನೀವು ಕೇಳಬಹುದು. ಆದರೆ ಈ ಡಿಸಿ ಅಲ್ಲಿನ ಮಕ್ಕಳ ಕಣ್ಮಣಿಯಾಗಿದ್ರು. ಮಳೆ ಬಂದರೆ ಶಾಲೆಗೆ ಯಾರು ರಜೆ ಕೊಡ್ತಾರೆ ಅಂತ ಹೇಳಿ ಈಗ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಅಳಲನ್ನು ತೋಡ್ಕೊಂಡಿದ್ದಾರೆ. 2.5 ವರ್ಷ ದಕ್ಷಿಣ ಕನ್ನಡದ ಡಿಸಿ ಆಗಿದ್ದಂತಹ ಮುಲ್ಲೈ ಮುರುಗನ್ ಮಳೆಗಾಲ ಬಿರುಗಾಳಿಯಂತಹ ಸಮಯದಲ್ಲಿ ಮಕ್ಕಳ ಬಗ್ಗೆ ಡಿಸಿ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇದ್ರು. ದಿನದ 24 ಗಂಟೆ ಕಾಲ ಜನರ ಸಮಸ್ಯೆಗೆ ಸ್ಪಂದಿಸುವೆ ಎಂದು ಘೋಷಣೆ ಮಾಡಿಕೊಂಡಿದ್ದ ಏಕೈಕ ಡಿಸಿ ಜೋರು ಮಳೆ ಉಂಟು ಶಾಲೆಗೆ ರಜೆ ಕೊಡಿ ಸರ್ ಎಂದು ಮಕ್ಕಳು ಕಾಲ್ ಮಾಡ್ತಿದ್ರಂತೆ. ಮಕ್ಕಳ ಮಾತು ಕೇಳಿ ಜೋರಾಗಿ ನಕ್ಕು ರಜೆ ಘೋಷಣೆ ಮಾಡ್ತಿದ್ದರಂತೆ ಡಿಸಿ ಮುಲ್ಲೈ ಮುಗಿಲನ್. 2023ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಳ್ತಾರೆ. 2013ರ ಬ್ಯಾಚ್ ಕರ್ನಾಟಕ ಕೇಡರ್ IAS ಅಧಿಕಾರಿಯಾಗಿದ್ದಂತಹ ಮುಗಿಲನ್ ಮೂಲತಃ ತಮಿಳುನಾಡವರಾಗಿದ್ದರೂ ಕೂಡ ಕನ್ನಡವನ್ನು ಕಡಿಮೆ ಅವಧಿಯಲ್ಲೇ ಕಲಿತಿದ್ರು. ಬಹಳಷ್ಟು ಸ್ಪಷ್ಟವಾಗಿ ಕನ್ನಡ ಮಾತನಾಡ್ತಾ ಇದ್ರು. ಈಗ ಮುಲ್ಲೈ ಮುಗಿನ್ ಸ್ಥಾನಕ್ಕೆ ನೂತನ ಡಿಸಿ ಆಗಿ ದರ್ಶನ್ HV ನೇಮಕಗೊಂಡಿದ್ದಾರೆ. ಕರಾವಳಿ ಮಕ್ಕಳ ಕಣ್ಮಣಿ ಮುಲ್ಲೈ ಮುಗಿಲನ್ ದಿಢೀರ್ ವರ್ಗಾವಣೆ. ಮತ್ತೊಂದು ವಿಚಾರ ಗೊತ್ತಿರಲಿ, ನಿನ್ನೆ ಅವರ ವರ್ಗಾವಣೆ ಆಯಿತು. ಆದರೆ ವರ್ಗಾವಣೆಗೂ 2 ದಿನ ಮುಂಚೆ ಅಥವಾ ನಿನ್ನೆಯವರೆಗೂ ಕೂಡ ಮಳೆ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರು. ನೋಡಿ, ಅವರ ಅಧಿಕಾರ ಅವಧಿಯ ಕಡೆಯ ಕ್ಷಣದವರೆಗೂ ಕೂಡ ಮಳೆ ಬಿರುಗಾಳಿಯಿಂದ ತತ್ತರಿಸಿ ಹೋದ ಪ್ರದೇಶಕ್ಕೆ ಇದೇ ಡಿಸಿ ಮುಗಿಲನ್ ಭೇಟಿ ಕೊಡ್ತಾರೆ. ಮಕ್ಕಳೊಂದಿಗೆ ಅತ್ಯಂತ ಲಾಲಿತ್ಯವಾಗಿ ಮಾತನಾಡ್ತಾ ಇದ್ರು. ಮಕ್ಕಳ ಆ ಭಾಷೆ, ಮಕ್ಕಳ ಆ ಒಂದು ಲಾಲಿತ್ಯ ಭರಿತವಾದಂತಹ ಪದಗಳನ್ನು ಅನುಭವಿಸಿ ಆ ಮಕ್ಕಳಿಗೆ ಅದೇ ಲಾಲಿತ್ಯದೊಂದಿಗೆ ರಿಯಾಕ್ಟ್ ಮಾಡ್ತಾ ಇದ್ದಂತಹ ಕರ್ನಾಟಕ ಇತಿಹಾಸದ ಏಕೈಕ ಡಿಸಿ ಅಂತ ಹೇಳಿದ್ರೆ ಇವರೇ. ಮಕ್ಕಳ ಮುಗ್ಧತೆಯನ್ನು ತನ್ನ ಹೇಳಿಕೆಯಲ್ಲಿ ಅವರು ಉಲ್ಲೇಖ ಮಾಡ್ತಾ ಇದ್ರು. ಮಕ್ಕಳು, ನಮಗೆ ಬಿರುಗಾಳಿ, ಶಾಲೆಯಲ್ಲೆಲ್ಲ ಫುಲ್ಲು ಜೋರು ಮಳೆ ಬರ್ತಾ ಇದೆ, ನಮಗೆ ಹೋಗೋದಕ್ಕೆ ಆಗಲ್ಲ, ಚಳಿ ನಮಗೆ ಅಂಥೇಳಿ ಮಕ್ಕಳು ಹೇಳ್ತಾ ಇದ್ರಂತ ಇವ್ರ ಜೊತೆ ಹಂಚ್ಕೊತಾ ಇದ್ರು. ಆ ಮಾತನ್ನು ಕೂಡ ಅತ್ಯಂತ ವ್ಯವಧಾನದಲ್ಲಿ ಕೇಳಿಸ್ಕೊಂಡು ಆ ಶಾಲೆಯ ಮುಖ್ಯ ಶಿಕ್ಷಕರ ಜೊತೆ ಮಾತನಾಡ್ತಾ ಇದ್ರು. ಅಂದರೆ ಮಕ್ಕಳು ಯಾವುದೋ ಒಂದು ತಮಾಷೆಗೆ ಹೇಳಿರ್ಬೋದು ಅಂಥೇಳಿ ಆ ಶಿಕ್ಷಕರ ಜೊತೆ ಮಾತನಾಡಿ ಆ ಭಾಗದ ಮಳೆಯ ಗಂಭೀರತೆಯನ್ನು ಅರಿತುಕೊಂಡು ಅದಾದ ನಂತರ ತೀರ್ಮಾನ ಮಾಡ್ತಾ ಇದ್ರು. ಹೌದು, ಶಾಲೆಗೆ ಈ ದಿನ ರಜಾ, ಕಾರಣ ಬಿರುಗಾಳಿ, ಮಳೆ, ಮಕ್ಕಳಿಗೆ ತೊಂದರೆ ಆಗಬಹುದು ಅಂತ. ವಿಶೇಷವಾಗಿ ಮಕ್ಕಳ ಅತ್ಯಂತ ಫೇವ್ರೆಟ್ ಡಿಸಿ ಆಗಿದ್ರು. ಎಷ್ಟೋ ಮಕ್ಕಳ ಜೊತೆ ಮಾತನಾಡಿರ್ತಕ್ಕಂಥ ಕಾಲ್ ರೆಕಾರ್ಡು, ಆಡಿಯೋ ವೈರಲ್ ಆಗಿತ್ತು. ಸೊ ಇವೆಲ್ಲವೂ ಕೂಡ ಅಲ್ಲಿನ ಆ ಭಾಗದ ಡಿಸಿಯ ವರ್ಗಾವಣೆಯೊಂದಿಗೆ ಆ ಭಾಗದ ಮಕ್ಕಳ ಕಣ್ಣಲ್ಲಿ ಕಣ್ಣೀರು. ಮಕ್ಕಳ ಪಾಲಿಗೆ ಒಂದು ತರಹದ ಫೇವ್ರೆಟ್ ಡಿಸಿ ಆಗಿದ್ದಂತಹ ಮುರುಗನ್ ಈಗ ವರ್ಗಾವಣೆ ಆಗಿದ್ದಾರೆ. ಮುಲ್ಲೈ ಮುಗಿಲನ್. ಸೊ 2.5 ವರ್ಷ ದಕ್ಷಿಣ ಕನ್ನಡದಲ್ಲಿ ಡಿಸಿ ಆಗಿದ್ದಂತಹ ಮುಲ್ಲೈ ಮುಗಿಲನ್ ಮಳೆಗಾಲ ಬಿರುಗಾಳಿಯಂತಹ ಸಮಯದಲ್ಲಿ ಮಕ್ಕಳ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ತಾ ಇದ್ರು. ತನ್ನ ಅಧಿಕಾರ ಅವಧಿಯ ಕಡೆಯ ಕ್ಷಣದವರೆಗೂ ಕೂಡ ಮಳೆಯಿಂದ ತತ್ತರಿಸಿದ ಪ್ರದೇಶಕ್ಕೆ ಭೇಟಿ ಕೊಟ್ಟಂತಹ ಏಕೈಕ ಡಿಸಿ ಆಗಿ ಮಾರ್ಪಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.